ಯಾಕಂದ್ರೆ ಆತನ ಆಶೀರ್ವಾದ ಇತ್ತು ಅಂದ್ರೆ ನಾವು ಬೇಕಾದನ್ನ ಮಾಡ್ಬೋದು. ಅದನ್ನ ಹೆಸರನ್ನ ನಾವು ಬೆಳೆಸಬೇಕಾಗಿತ್ತು. ನಾವು ಬರೀ ಇನ್ಸ್ಟಾಗ್ರಾಮ್ ಮುತ್ಯಗಳಾಗೋದು, ಯೂಟ್ಯೂಬ್ ಮುತ್ಯಗಳಾಗೋದು, ಫೇಸ್ಬುಕ್ ಮುತ್ಯಗಳಾಗೋದು ಬಿಟ್ಟು ಸಾಮಾಜಿಕ ಕಾರ್ಯಗಳನ್ನು ಸಮಾಜಕ್ಕೆ ಏನಾದರೂ ಉಪಯೋಗವಾಗುವಂತಹ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ನಾವು ರಾಜ್ಯಾದ್ಯಂತ ಅಲಾವಿ ಪರಂಪರೆಯ ಏನು ಸೇವಾ ಶರಣರಿದ್ದೀವಿ, ನಮ್ಮ ಮುಂದಿನ ಪರಂಪರೆಗೆ, ನಮ್ಮ ಮುಂದಿನ ಪೀಳಿಗೆಗೆ ಅರಿವು, ಅಕ್ಷರ, ಅರಿವೆ ಇವುಗಳನ್ನು ಕೊಡಲಿಕ್ಕೆ, ನಮ್ಮ ಮುಂದಿನ ಪರಂಪರೆಯನ್ನು ಜ್ಞಾನ ಮಾರ್ಗದಲ್ಲಿ ನಡೆಸಲಿಕ್ಕೆ ನಾವೆಲ್ಲರೂ ನಮ್ಮ ಈ ರಾಜ್ಯಾದ್ಯಂತ ನಮ್ಮ ಬಳಗ ಇದೆ, ಸಹೋದರ ಬಳಗ ಇದೆ, ಸ್ನೇಹ ಬಳಗ ಇದೆ. ಹಾಗಾಗಿ ನಮ್ಮ ಇಷ್ಟೆಲ್ಲ ಬಳಗ ಇದ್ದು ಕೂಡ ನಾವು ಈ ಒಂದು ಸ್ನೇಹ ಸಂಪನ್ಮೂಲವನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳದೆ ಇದ್ದರೆ ನಾವು ಮುಂದಿನ ಪೀಳಿಗೆಯಲ್ಲಿ ಅತ್ಯಂತ ಮಹತ್ತರವಾದದ್ದನ್ನು ನಾವು ಕಳೆದುಕೊಳ್ಳುತ್ತೇವೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಈ ಅಲಾವಿ ಪರಂಪರೆ ಅನ್ನುವಂತಹದ್ದನ್ನು ಅರಿವಿನ ಮಾರ್ಗದಲ್ಲಿ, ಜ್ಞಾನದ ಮಾರ್ಗದಲ್ಲಿ, ಅನ್ನದಾಸೋಹ, ಅಕ್ಷರ ದಾಸೋಹ ಇದರ ಮೂಲಕ ನಾವು ತೆಗೆದುಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು ಮುಖ್ಯ. ವಿಶೇಷವಾಗಿ ಇದರಿಂದ ಅನೇಕ ರೀತಿಯಲ್ಲಿ ಮಾತಾಡ್ತಾರೆ. ಅದು ನಮಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ತಿಳ್ಕೊಂಡಂಗೆಲ್ಲ ನಮ್ಮ ಮನಸ್ಥಿತಿ ಬದಲಾಗ್ತಾ ಇರುತ್ತೆ. ಇದರಲ್ಲಿ ವೈಯಕ್ತಿಕ ಲಾಭಗಳು ಅಂತ ಏನಿಲ್ಲ, ಎಲ್ಲ ಕಳ್ಕೊಳ್ಳೋದೈತಿ. ಇದರಲ್ಲಿ ಏನು ಗೇಮ್ ಇಲ್ಲ, ಯಾವುದಿಲ್ಲ. ಮಾಡೋಣ ಅಂದ್ರೆ ಮಾಡೋಣ, ಬಿಡೋಣ ಅಂದ್ರೆ ಬಿಡೋಣ ಅಷ್ಟೇ. ಆಸಕ್ತಿ ಇದ್ದವ್ರು ಮಾಡ್ಬೋದು, ಆಸಕ್ತಿ ಇದ್ರೆ ಬಿಡ್ಬೋದು. ಅದು ನೀವು ಎಲ್ಲರೂ ಯಾರಾಗಿರ್ತೀವಿ. ಅದಕ್ಕಾಗಿ ವಿಶೇಷವಾಗಿ ನಾವೆಲ್ಲರೂ ಅನೇಕ ತಾಲೂಕುಗಳಲ್ಲಿ ಕಮಿಟಿಗಳನ್ನು ರಚಿಸಿದಂತೆ ಇವಾಗ ನಾವು ಕೂಡ ನಮ್ಮ ಎಲ್ಲ ಸೇವಾ ಶರಣರ ನೇತೃತ್ವದಲ್ಲಿ ಈ ಒಂದು ಆಧ್ಯಾತ್ಮಿಕ ಸಮಿತಿಯನ್ನು ಭಗವಂತನ ಒಂದು ದಯೆಯಿಂದ ನಾವೆಲ್ಲರೂ ಯಾವತ್ತಿಗೂ ಕೂಡ ಸಹೋದರ ಭಾವದಿಂದ ಬಾಳುವಂತಾಗಬೇಕು ಅಂಥೇಳಿ ನಾವೊಂದು ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಅಲಾವಿ ಪರಂಪರೆಯ ಒಂದು ಸಮಿತಿಯನ್ನು ಈಗಾಗಲೇ ರಚಿಸಲಾಗಿದೆ. ಇವಾಗ ಅದರ ಒಂದು ಪದಾಧಿಕಾರಿಗಳ ಪಟ್ಟಿಯನ್ನು ಬಿಡುಗಡೆಗೊಳಿಸ್ತಾ, ಜೊತೆಗೆ ಎಲ್ರಿಗೂ ಆ ಪದಾಧಿಕಾರಿಗಳಿಗೆ ಮಾನ್ಯ ರಾಜ್ಯ ಅಧ್ಯಕ್ಷರ ಆದೇಶದ ಮೇರೆಗೆ ಅವರೆಲ್ಲರಿಗೂ ತಲುಪಿಸಬೇಕಾಗಿರೋದು ನನ್ನ ಕರ್ತವ್ಯ ಆಗಿರೋದ್ರಿಂದ ನಾವೆಲ್ಲರೂ ಕೂತು ಚರ್ಚೆ ಮಾಡಿ ನಮ್ಮ ಈ ಒಂದು ಪರಂಪರೆಯನ್ನು ಯಾವ ದಿಕ್ಕಿನಲ್ಲಿ ನಾವು ತೆಗೆದುಕೊಂಡು ಹೋಗಬೇಕು ಅನ್ನೋದನ್ನು ಚರ್ಚೆ ಮಾಡಿ ನಂತರ ನಾವು ಈ ಆದೇಶ ಪತ್ರವನ್ನು ಅವರಿಗೆ ತಲುಪಿಸಲಿಕ್ಕೆ ಇಚ್ಛಿಸ್ತೇವೆ. ಹಾಗಾಗಿ ನಮ್ಮ ಕಂಪ್ಲಿ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಎನ್ ಖಾಜಾ ಮೈನುದ್ದೀನ್ ಸಾಹೇಬ್ ತಂದೆ ಇಸ್ಮಾಯಿಲ್ ಸಾಹೇಬ್ ಅವರು ಈ ಒಂದು ಪರಂಪರೆಗೆ ಉದ್ದೇಶ ಮತ್ತು ಸಲಹೆಗಳು ಏನಾದರೂ ಇದ್ದರೆ ಮಾತಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಏನು ಉದ್ದೇಶ ಐತಿ, ನಾವು ಹೆಂಗೆ ಇದನ್ನು ಮಾಡ್ಬೋದು, ನಮ್ಮ ಮುಂದಿನ ದಿನಗಳಲ್ಲಿ ನಾವು ಪರಂಪರೆಯಾಗಿ ಎಲ್ಲರನ್ನೂ ತೆಗೆದುಕೊಂಡು ಹೋಗ್ತಕ್ಕಂಥ ಪರಂಪರೆ, ಸೌಹಾರ್ದತೆ ಪರಂಪರೆ, ಸಹೋದರ ಪರಂಪರೆ ಆಗಿದೆ ಇದು. ಯಾಕಂದ್ರೆ ಆತನ ಆಶೀರ್ವಾದ ಇತ್ತು ಅಂದ್ರೆ ನಾವು ಬೇಕಾದನ್ನು ಮಾಡ್ಬೋದು. ಅದನ್ನ ಹೆಸರನ್ನ ನಾವು ಬೆಳೆಸಬೇಕಾಗಿತ್ತು. ನಾವು ಬರೀ
ಇನ್ಸ್ಟಾಗ್ರಾಮ್ ಮುತ್ಯಗಳಾಗೋದು, ಯೂಟ್ಯೂಬ್ ಮುತ್ಯಗಳಾಗೋದು, ಫೇಸ್ಬುಕ್ ಮುತ್ಯಗಳಾಗೋದು ಬಿಟ್ಟು ಸಾಮಾಜಿಕ ಕಾರ್ಯಗಳನ್ನು ಸಮಾಜಕ್ಕೆ ಏನಾದರೂ ಉಪಯೋಗವಾಗುವಂತಹ ರೀತಿಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಮುಂದಿನ ಪೀಳಿಗೆ ನಮ್ಮನ್ನು ಗುರುತಿಸುವಂತಹ, ನಾವು ಮುಂದಿನ ಬರ್ತಕ್ಕಂಥ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮುಂದಿನ ಕಾಲ ಏನು ಬರ್ತದಲ್ಲ ಅವರೆಲ್ಲರೂ ನಮ್ಮನ್ನ ಗುರುತಿಸ್ಬೇಕು. ಇಂಥವ್ರು ಇದ್ರಪ್ಪ, ಇಂಥವ್ರ ಕಡೆಯಿಂದ ಇಂಥ ಕಾರ್ಯಗಳಾದವು, ಬನ್ನಿ ಸುಬಾನ ಬಾ ಶುಭ, ಇಂಥವ್ರ ಕಡೆಯಿಂದ ಇಂಥ ಕಾರ್ಯಗಳಾದವು ಅಂತೇಳಿ. ಯಾಕಂದ್ರೆ ನಮ್ಮ ಅಜ್ಜ ನಮ್ಮ ತಾತನ ನೆನೆಸ್ತೀವಿ ನಾವು, ನಮ್ಮ ಅವ್ರು ಇದ್ರಪ್ಪ, ಪವಾಡಗಳನ್ನು ಮಾಡಿದ್ರು, ನಮಗೆ ಒಳ್ಳೆಯದನ್ನು ಮಾಡಿದ್ರು, ಎಷ್ಟೋ ಕಾಲ ಮಕ್ಕಳಾಗಿದವ್ರಿಗೆ ಮಕ್ಕಳು ಫಲ ಕೊಟ್ಟರು, ಎಷ್ಟೋ ಜನರಿಗೆ ಆರಾಮಿಲ್ದಾಗ ಅವ್ರಿಗೆ ಹುಷಾರು ಮಾಡಿದ್ರು ಅಂತ ಕೇಳ್ತೀವಲ್ಲ. ಶರಣರ ಸೇವಾ ಶರಣರ ಮುತ್ಯಗಳು ಆಗಿ ಹೋಗ್ಯಾರ. ಅಂಥವ್ರ ದಾರಿ ಒಳಗೆ ನಾವು ಬದುಕಬೇಕಾಗಿತ್ತು. ಅದಕ್ಕೆ ಕೆಲವರಿಗೆ ಭಗವಂತ ಏನು ಕೊಟ್ಟಿರ್ತಾನಪ್ಪ ಅಂದ್ರೆ, ಕೆಲವರಿಗೆ ವಾಕ್ ಶಕ್ತಿಯನ್ನು ಕೊಟ್ಟಿರ್ತಾನ, ಅವ್ರು ಹೇಳಿದೆಲ್ಲ ಸತ್ಯ ಆಗ್ತಿರ್ತೈತಿ. ಕೆಲವೊಬ್ರಿಗೆ ಏನು ಕೊಟ್ಟಿರ್ತಾನ ಭಗವಂತ ಅಂತಂದ್ರೆ, ಅವನೇನು ನುಡಿತಾನ ಅದು ಸತ್ಯ ಆಗತಕ್ಕಂಥದ್ದು, ಅವನೇನು ವರ ಕೊಡ್ತಾನ ಅದು ಸತ್ಯ ಆಗ್ತಿರ್ತದೆ. ಕೆಲವೊಬ್ರಿಗೆ ಕೆಲವೊಂದು ವರಗಳನ್ನು ಕೊಟ್ಟಿರ್ತಾನ. ಕೆಲವೊಬ್ಬರಿಗೆ ಅರಿವಿನ ವರ ಕೊಟ್ಟಿರ್ತಾನ, ಕೆಲವೊಬ್ಬರಿಗೆ ವಾಕ್ಸಿದ್ಧಿಯನ್ನು ಕೊಟ್ಟಿರ್ತಾನ, ಕೆಲವೊಬ್ಬರಿಗೆ ಬುದ್ಧಿವಂತಿಕೆ ಕೊಟ್ಟಿರ್ತಾನ. ಯಾವುದ್ರ ಮೂಲಕ ನಮ್ಮ ಪರಂಪರೆಯನ್ನು ಬೆಳೆಸ್ಬೋದು ಅಂತೇಳಿ. ಹಂಗಾಗಿ ಆಯಾ ಮಾರ್ಗದೊಳಗೆ ಅವ್ನು ಕೊಟ್ಟಿರ್ತಕ್ಕಂಥ ಮಾರ್ಗವನ್ನು ನಾವು ಅನುಸರಿಸಿಕೊಂಡು, ಅವ್ನು ಕೊಟ್ಟಿರ್ತಕ್ಕಂಥ ಬುದ್ಧಿವಂತಿಕೆಗಳನ್ನ ನಾವು ಉಪಯೋಗಿಸಿಕೊಂಡು ಪರಂಪರೆಗೆ 4 ಜನಕ್ಕೆ ಒಳ್ಳೆಯದಾಗುವ ರೀತಿಯಲ್ಲಿ ಮಾಡ್ತಾ ನಾವು ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕಾಗತ್ತೆ. ಅದಕ್ಕೆ ಮನ್ವಿದ್ದೀನ್ ಸಾಹೇಬ್ರೆ, ತಮ್ಮ ಅನಿಸಿಕೆ, ತಮ್ಮ ಅಭಿಪ್ರಾಯಗಳು ಏನಾದರೂ ಇದ್ದರೆ, ಮಾತಾಡೋದೇನಾದ್ರೆ ಮಾತಾಡಿ. ಕಾಮನಾಗಿ ಮಾತಾಡ್ರಿ, ಇದ್ರೇನು ವಿಶೇಷ ಏನಿಲ್ಲ. ಹಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೇಕು ಅಂತೇನಿಲ್ಲ. ನಮ್ಮ ಎದೆಯಾಗ ಇರ್ತಕ್ಕಂಥ ನುಡಿಗಳನ್ನು ಹೇಳ್ರಿ. ಸಂಗತ್ ಕಳಿದ್ದ ಯಾವ್ದಾನ ಒಂದು ಮದುವೆ ಮಾಡೋದಾಗ್ಲಿ, ಸಂಗತ್ ಪರವಾಗಿ ಏನಿದು ಗೊತ್ತಾ, ಇವಾಗ ಗುರುತಿಸ್ಕೊಳ್ಳಾಕ ಒಂದು ಅಲಾವಿ ಸಂಘ ಅಂತಕ್ಕಂಥ ಬೇರೆ ಬೇರೆ ಕಡೆಗೆಲ್ಲ ಐತಿ. ಅದ್ರ ಜೊತೆಗೆ ನೀವು ಆದ್ರೆ ಅದನ್ನ ಇಟ್ಟುಕೊಂಡು ನಾವ್ ಏನೇನು ಮಾಡ್ಬೋದು? ಸಾಮಾಜಿಕ ಕಾರ್ಯಗಳು, 4 ಜನರು ಒಳ್ಳೇದಾಗ ಕಾರ್ಯಗಳು, 4 ಜನ ನೆನ್ಸ್ಬೇಕು ಅಂತ ಕಾರ್ಯಗಳು ಏನ್ ಮಾಡ್ಬೋದು, ಏನೇನ್ ಮಾಡ್ಬೇಕು ಅನ್ನೋದು ಚರ್ಚೆ. ನಾ ಹೇಳಿದ್ನಲ್ಲ ಆಗಲ್ಲ, ಬಡ ಮಕ್ಕಳಿಗೆ ನಾ ಒಂದ ಮಾತು ಹೇಳಿದ್ ನಿನಗ. ಕೆಲವೊಬ್ರು ಹೇಳಿಕೆ ಹೇಳ್ತಾರ, ಭಕ್ತರು ಬರ್ತಾರ, ಅವ್ರಿಗೆ 108 ಜನ ಭಕ್ತರು ಇರ್ತಾರ, 1000 ಜನ ಭಕ್ತರು ಇರ್ತಾರ. ಆ ಹೇಳಿಕೆ ಒಳಗ ಅವ್ರ ಪ್ರಸಿದ್ಧಿ ಪಡ್ಕೊಂಡಿರ್ತಾರ. ಅವ್ರು ಆದ್ರೆ ಏನ್ ಮಾಡ್ತಾರ, ತಮ್ಮ ಕೆಲಸ ತಾವ್ ಹೇಳಿಕೆ ಹೇಳೋದೇನು ಮಾಡೋದೇನು, ಅದ್ರಿಂದ ಬರೋ ಆದಾಯ ತಿನ್ನೋದು, ಆರಾಮ್ ಕೂತ್ಕೊಂಡ್ಬಿಡೋದು. ಆದ್ರ ನಾವು ಏನು ಯಾರ ಹೆಸರು ಹೇಳಿ ಗೌರವ ತಗೊಳಕತ್ತೀವಲ್ಲ, ಯಾರ ಹೆಸರು ಹೇಳಿ ಕಾಲು ಸಮರ್ಸ್ಕೊಳಕತ್ತೀವಲ್ಲ, ಅವ್ರಿಗೇನು ಮಾಡಿವಿ ಅನ್ನೋದು ಮುಖ್ಯ. ಅವ್ರ ಹೆಸರಿನಾಗ ಏನ್ ಮಾಡಿವಿ? ಆಯ್ತಪ್ಪ, ಹಸನ್ ಹುಸೇನ್ ಅವ್ರ ಹೆಸರು ಹೇಳಿ, ಅಕ್ಬರ್ ಅಲಿ ಹೆಸರು ಹೇಳಿ, ಮೊಲಾಲ್ ಹೆಸರು ಹೇಳಿ, ಬಿ ಫಾತಿಮಾ ಹೆಸರು ಹೇಳಿ ಬಂದ್ ನಮಗೆ ಕಾಲ ಮುಗಿತಾರ. ಅವ್ರ ನೋಡಿ ನಮಗ್ ಬಂದ್ ಕಾಲ ಮುಗಿತಾರ. ಅವ್ರ ಇವ್ರ ಮಯಾಗ ಅದಾರಪ್ಪ ಅವ್ರ ಅಂತೇಳಿ ಬಂದ್ ಕಾಲ ಮುಗಿತಾರ. ಅಂದ್ರ ನಾವೇನು ಮೂರ್ತಿ ಹೊತ್ತ ಕತ್ತಿಗಳು. ಒಂದು ಕತ್ತಿ ಮೂರ್ತಿ ಹೊತ್ಕೊಂಡು ಹೊಂಟಿರ್ತದಂತ. ಮೂರ್ತಿ ಹೊತ್ಕೊಂಡು ಹೊಂಟಾಗ ಎಲ್ರ ಕತ್ತಿ ನೋಡಿ ಅಂಜಿಗಿನದು, ಕೈ ಮುಗಿದು ಮಾಡ್ತಿರ್ತಾರಂತ. ಆ ಕತ್ತಿಗೆ ಹಿಂಗ್ ನೋಡ್ತಿರ್ತ, ನನ್ನ ನೋಡಿ ಮಾಡಾಕತ್ತಾರ ಕೈ, ನನ್ನ ನೋಡಿ ಅಂಜಿಗಿನಕತ್ತಾರ ಇವ್ರು, ನನ್ನ ನೋಡಿ ಕೈ ಮೇಗತ್ತಾರ ಅಂತ ಅನ್ಕೊಂಡಿರ್ತದಂತ. ಅದು ಏನ ಹಂಗ ಹೋಗ್ತಾ ಗೌರವ ಬಂದ್ಬಿಡುತ್ತ. ಅಂದ್ರ ಅಹಂಕಾರ ಬಂದ್ಬಿಡುತ್ತ ಅದಕ್ಕೆ. ಕತ್ತಿಗೆ ಅಹಂಕಾರ ಬಂದು ಮ್ಯಾಗಿರ್ತಕ್ಕಂಥದ್ ಮೂರ್ತಿನ ಇದ್ ತಗೊಂಡ್ ಇದ್ ತಗೊಂಡ್ ನಾಯಕ್ ಹೋಗ್ಲ ಅಂತೇಳಿ ಬಿಸಾಕ್ಬಿಡುತ್ತೆ. ಓದಂಗಲ್ಲ ಆ ಕತ್ತಿ ಏನ್ ಮಾಡುತ್ತಾ, ನನಗೆ ಮುಯ್ಯಕತ್ತಾರ ಕೈ, ನನಗ ಅಂಜಿಗಿನಕತ್ತಾರ ಅಂತೇಳಿ ಏನ್ ಮಾಡಿಬಿಡ್ತೈತೆ, ಆ ಮ್ಯಾಗ ಆ ಬೆನ್ನಿನ ಮ್ಯಾಗ ಇರ್ತದಲ್ಲ ಮೂರ್ತಿ, ದೇವ್ರ ಮೂರ್ತಿ, ಅದ್ ಬಿಸಾಕ್ಬಿಡುತ್ತೆ, ಕೆಡವಿ ಹೋಗ್ಬಿಡುತ್ತ. ಕೆಡವಿ ಮುಂದಿನ ಊರಿಗೆ ಹೋಗುತ್ತಲ್ಲ, ಎಲ್ಲಾರು ಕಡಿ ತಗೊಂಡು ಬಡದ್ ಓಡ್ಸಕತ್ ಬಿಡ್ತಾರ. ಅವಾಗ ಅರ್ಥ ಆಗತ್ತ ಅದಕ್ಕ, ಇಲ್ಲ ಗೌರವ ಕೊಡಕತ್ತದ್ದು ನನಗಲ್ಲ, ನನ್ನ ಬೆನ್ನಿನ ಮ್ಯಾಗಿತ್ತಲ್ಲ ಮೂರ್ತಿ, ಅದಕ್ ಗೌರವ ಕೊಡಕತ್ತಾರ, ನಾನ್ ತಪ್ಪು ತಿಳ್ಕೊಂಡು ಅಹಂಕಾರ ಪಟ್ಟೆ ಅಂತೇಳಿ ಅವಾಗ ವ್ಯತ್ಯೆ ಪಡುತ್ತ. ಅದಕ್ಕ ಕುದುರೆಕಾರರು, ಶಿವಶರಣರು ನಾವ್ ಏನ್ ಮಾಡಕತ್ತೀವಿ ಬಹಳಷ್ಟು ಜನ ಅಂದ್ರ, ನಮಗ ಕೈ ಮುಗಿತಾರ ಅಂತ ಅನ್ಕೊಂಡ್ತೀವಿ. ಇಲ್ಲ, ನಮ್ಮ ಮೈಯಾಗ ಬರ್ತಾರ ಅಂತೇಳಿ ಐತಿಲ್ಲ, ಅವ್ರ ನೋಡಿ ನಮಗ್ ಸಮ ಮಾಡ್ತಾರ ಹೊರತು ಅದು ನಮ್ ಸಲಹೆ ಮಾಡಲ್ಲ. ಅದಕ್ಕಾಗಿ ಅವ್ರ ಹೆಸರಿನ ಮ್ಯಾಗ ನಾವು ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು. ಒಂದು ಕೈ ತ್ರಾಸ ಆಗುತ್ತೆ, ಒಂದು ಕೈಗೆ ಅದ 10 ಕೈಗಳಿದ್ರ ಬಹಳ ಸುಲಭ ಆಗುತ್ತೆ. ಅದ್ರ ಕಲ್ತ್ ಮಾಡೋದು. ಅದಕ್ಕ ಇದು ಅನ್ನೋದು
ಇದನ್ನ ಸೃಷ್ಟಿ ಮಾಡಿರೋದು. ಈ ಹೆಸರಿನಾಗ ನಾವೆಲ್ಲರೂ ಕೂಡ್ತೀವಿ ಅನ್ನೋದು ಇದನ್ನ ಸೃಷ್ಟಿ ಮಾಡುತ್ತೆ. ಇದರಿಂದ ಯಾರಿಗೇನು ಲಾಭ ಇಲ್ಲ, ಏನು ಇದೇ ಇಲ್ಲ. ಅದಕ್ಕೆ ಎಷ್ಟೋ ಜನ ಭಕ್ತರುಗಳು, ಸಾವಿರಾರು ಜನ, ಲಕ್ಷಾಂತರ ಜನ ಭಕ್ತರು ಗಳಿಸ್ಕೊಂಡಿರ್ತಾರ, ಅವ್ರಿಗೆ ಒಳ್ಳೆ ಕಾರ್ಯ ಮಾಡೋದು ಗೊತ್ತಿರಲ್ಲ. ಹೌದಲ್ಲ? ಇದರಿಂದ ನೀವು ಮನಸ್ಸು ಮಾಡಿತ್ತಂದ್ರೆ ವರ್ಷಕ್ಕೆ ಒಂದು 5 ಆದರೂ ಮದುವೆ ಮಾಡ್ಬೋದು ನಿಮ್ಮ ಟೀಮ್ ಕಡೆಯಿಂದನ. ಇದೆಲ್ಲ ಆಮೇಲೆ ಇದ್ರ ನಾವು ಕಂಟಿನ್ಯೂ ಮಾಡೋದ್ರಿಂದ ಒಂದು ಎಲ್ಲರೂ ಕಮಿಟಿ ತಗೊಂಡು ಮಾಡೋದ್ರಿಂದ ನಾನು ಅಂತಕ್ಕಂಥ ಎಲ್ಲವನ್ನೂ ಬಂದು ನಿಮಗೆ ಶರಣ ಹಾಕೋಣ. ಒಂದು ಕಟ್ಟಿಗೆ ಮುರಿಯೋದು ಸುಲಭ, ಆದ್ರೆ 10 ಕಟ್ಟಿಗೆ ಮುರಿಯಕ್ಕೆ ಹೋಗ್ರಿ, ಮುರಿಯಕ್ಕಾಗಲ್ಲ. 10 ಕಟ್ಟಿಗೆ ಮುರಿಯಕ್ಕೆ ಆಗಲ್ಲ, ಅದು ಸಾಧ್ಯನೇ ಇಲ್ಲ. ಅದು ಒಂದು ಕಟ್ಟಿಗೆ ಇದ್ರೆ ಪಟ್ಕ ಮುರಿದು ಒಕ್ಕಡ್ಬಿಡ್ತಾರ. ಅದಕ್ಕೆ ಒಟ್ಟಾಗಿರ್ರಿ, ಒಗ್ಗಟ್ಟಾಗಿರ್ರಿ ಅನ್ನೋದು ಇದಕ್ಕೆ. ಅದಕ್ಕೆ ಏನು ಇನ್ನೊಂದು ಏನಂತಂದ್ರೆ, ನಮ್ಮ ಆಸೆ ಏನಂತಂದ್ರೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾರೇ ಕುದುರೆಕಾರರು ಏನೇ ಅನಾಹುತ ಆದ್ರೂ, ಅಥವಾ ಅಕಾಲಿಕ ಮರಣ ಹೊಂದಿದ್ರು, ಅಥವಾ ಅವ್ರಿಗೆ ಸಾವು ಬಂದು ಸತ್ರು, ಅವ್ರು ನಮ್ಮ ಕೈಲಿ ಆದದ್ದು 2,000 ಆಗಲಿ, 5,000 ಆಗಲಿ, 10,000 ಆಗಲಿ, ಒಂದು ಇಂತಿಷ್ಟು ಕುದುರೆಕಾರಿಗೆ ಅವ್ರಿಗೆ ದಫನ್ ಮಾಡಕ್ಕೆ ಏನು ಖರ್ಚು ಬರ್ತದಲ್ಲ, ಅಂಥದ್ದೇನಾದ್ರೂ ಮಾಡ್ಬೋದು. ಹೌದಪ್ಪ, ಒಂದು ಕರ್ನಾಟಕದ ಕುದುರೆಕಾರರು ಶಿವಶರಣರು ಇದಾರ, ಒಂದು ಒಟ್ಟಾಗ ಅದಾರ, ಒಂದು ಸಂದೇಶ ಹೋಗುತ್ತೆ. ಅಂತ ಟೈಮ್ದಾಗ ತಲಾಕ್ ಒಂದು 50 ಹಾಕೊಂಡ್ರು 100 ಜನ, ತಲಾಕ್ ಒಂದು 50 ಹಾಕೊಂಡ್ರು ಬೇಡ 10 ರೂಪಾಯಿ ಅಂದ್ರೆ 100 ಜನಕ್ಕೆ 1,000 ರೂಪಾಯಿ ಆಗುತ್ತೆ. 1,000 ಎಷ್ಟಾಗುತ್ತೆ? 1,000 ರೂಪಾಯಿ ಆಗುತ್ತೆ. ಅದ 100 ರೂಪಾಯಿ ಕಂಡ್ರೆ 10,000 ಆಯ್ತು. 10,000 ಅವ್ರಿಗೆ ಅದ ಖುಷಿ ಕೊಟ್ರ, ಇಲ್ಲಪ್ಪ ಇಂಥ ಸೇವೆ ಮಾಡಕತ್ತಿದ್ದಂತ ಅವ್ರೆಲ್ಲರೂ ಹಣ ತಗೊಂಡ್ಬಿಟ್ಟು ಕಲ್ತು ಕೊಟ್ಟಾರ ಅನ್ನಂಗೆ ಸಂದೇಶ ಹೋಗುತ್ತೆ ಹೊರಗೆ. ಎಲ್ರು ಆಮೇಲೆ ಇದನ್ನ ಗೌರವಯುತ ನೋಡಕ್ ಶುರು ಮಾಡ್ತಾರ. ಇಲ್ಲಲ್ಲಿ ಅವರು ಚಲೋ ದಾರದ ಹೊಂಟಾರಲ್ಲಿ ಅಂತ 4 ಜನ ಮಾತಾಡಕ್ ಶುರು ಮಾಡ್ತಾರೆ. ನಾವ ವರ್ಷಕ್ಕೊಮ್ಮೆ ಧೂಲ್ಯ ಅಂತಂದ್ರೆ ನಮ್ನ ಯಾರು ಮಾತಾಡಿಸ್ತಾರ? ಇದ್ರ ಉದ್ದೇಶ ಇಷ್ಟು, ಸಮಾಜಕ್ಕೆ ಒಳ್ಳೆಯ ಕಾರ್ಯ ಮಾಡಲಿಕ್ಕೆ ಒಂದು ಗುರುತನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ್ಕೊಂಡು ಒಳ್ಳೆಯ ಕೆಲಸ ಮಾಡಾಕ ಒಂದು ಸಂಘ ಅವ್ರ ಮೇಲೆ ದೇವ್ರು ಕೊಡುತ್ತೆ. ಮಾಡ್ಕೊಂಡು ಹೋಗೋ ಜಾಣತನ ಮುಖ್ಯ. ನಾವೇನು ನಮ್ಮ ಪರಂಪರೆಯ ಎಲ್ಲಿ ನಿಲ್ತದ ಅಲ್ಲಿ ನೋಡ್ರಪ್ಪ, ನಿಲ್ಲಿಸೋದು ಒಳ್ಳೇದಲ್ಲ, ಕಂಟಿನ್ಯೂ ಮಾಡ್ರಿ. ಮೊಹರಂ ಪದಾಡೋರಿಗೆ ಸಹಾಯಧನ ಮಾಡ್ಬೋದು, ಅಥವಾ ಸ್ಪರ್ಧೆ ಆಡ್ಬೋದು. ಅದಕ್ಕೆ ಇದ್ರಾಗ ಏನು ತಗೊಂಡೋಗೋದಿರಲ್ಲ, ಕಳೆಯೋದಿರಲ್ಲ. ಆಗಿಲ್ಲ ಅಂದ್ರೆ ನೂಟ್ಲಾಗೋದು. ಆ ಮಾಡೋರಿಗೆ ಪ್ರೋತ್ಸಾಹ ಮಾಡೋದು. ಬೇರೆ ತಲೆ ಓಡಿಸೋದ್ರಿಂದ ಅರ್ಥ ಇಲ್ಲ ಇದ್ರಾಗ. ಅವ್ರು ಏನ್ ಉದ್ದೇಶ ಇಟ್ಕೊಂಡಂಗ್ ಮಾಡಿ ಗೊತ್ತಿಲ್ಲ, ಅದರಿಂದ ಏನು ಪ್ರಯೋಜನ ಇಲ್ಲ. ಅವ್ರು ಕಳ್ಕೊಂಡ್ರ ಪಡ್ಕೊಂಡಿಲ್ಲ ಏನು, ಅವ್ರ 100% ಹೇಳ್ತೇನೆ, ಅವ್ರು ಕಳ್ಕೊಂಡ್ರು, ಸೇವೆ ಮಾಡೋದು ಕಳ್ಕೊಂಡ್ರು. ನಾವು ಹೋಗಿ ಮಸೂದಿಗೆ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡಿದ್ರೆ ಅದು ಸೇವೆ ಅಲ್ಲ. ಅವ್ರ ಹೆಸರನ್ನ ಏನಾದ್ರೂ ಒಂದು ಪುಣ್ಯ ಕಾರ್ಯ ಮಾಡ್ಬೇಕಲ್ಲ. ನಾವ್ ಹೇಳ್ತೀವಿ, ಶರಣರು ಹೇಳ್ತಾರ ದಾಸೋಹ, ಒಂದ್ ದೇವ್ರ ಹೆಸರಿನಾಗ, ತಂತ ಹೆಸರಿನಾಗ, ಹಿರಿಯರ ಹೆಸರಿನಾಗ ಊಟ ಮಾಡ್ಸಪ್ಪ, 4 ಮಂದಿ ಕೈ ಜೋಡ್ಸಪ್ಪ ಅಂದ್ರೆ ಅದಕ್ಕೆ ಸೇವೆ ಅಲ್ಲ, ಅದು ಸೇವಾ ಕಾರ್ಯಗಳನ್ನು ಮಾಡ್ಬೇಕು ಅಷ್ಟೇ. ನಿಮ್ ಭಾಗದಾಗ ನೀವ ಒಂದ 100 ಜನ ಇಂಥ ಸ್ನೇಹಿತರು 100 ಜನ ಪಕ್ಕ ಸಹಜ ಮನಸ್ತಾಪಗಳು ಬರೋದು ಸಹಜ, ಮನುಷ್ಯನ ಸಹಜ ಗುಣ. ನಾವೇನು ಯಾರೋ ದೇವ್ರಲ್ಲ, ನಾವೆಲ್ಲ ಸಿಟ್ಟು ಎಲ್ಲ ಬಿಟ್ಟು ಬಿಡಾಕ. ನಮಗೂ ಸಿಟ್ಟು ಇರ್ತೈತೆ, ಕೋಪ ಇರ್ತೈತೆ, ತಾಪ ಇರ್ತೈತಿ, ಎಲ್ಲ ಇರ್ತೈತಿ, ಸಹಜ. ಬಂದಾಗ ತಡ್ಕೋಬೇಕು, ಅದು ಮನುಷ್ಯ. ಬಂದಾಗ ಅದೇನು ಬರ್ತೈತಲ್ಲ, ಸ್ವಾರ್ಥ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು, ಇನ್ನೊಬ್ಬರ ಬಗ್ಗೆ ಅಹಂಕಾರ, ಇವೆಲ್ಲ ಬರ್ತಾವಲ್ಲ, ಬಂದಾಗ ತಡ್ಕೋಬೇಕಷ್ಟೇ. ಅವಾಗ ನಾವು ಶರಣರಾಗ್ತೀವಿ. ಅದೇನು ಬರ್ತಾವ ಬಂದ ತಡ್ಕೋಬೇಕಷ್ಟೇ. ಬಂದವ್ರು ನಮ್ಮವ್ರ, ಬರ್ಲಾರ್ದವ್ರು ನಮ್ಮವ್ರ, ಸಿಟ್ಟಾದವ್ರು ನಮ್ಮವ್ರ, ನಮ್ ಜೊತೆಗಿದ್ದವ್ರು ನಮ್ಮವ್ರ. ಸಿಟ್ಟಾದವ್ರನ್ನು ಕರೆದು ಮಾತಾಡಿಸ್ಬೇಕು. ನಮಗೇನು ಸಿಟ್ಟಾದವ್ರು ಮಾತಾಡಿಸಿಬಿಟ್ರೆ ನಮ್ ಸ್ವಾಭಿಮಾನ ಹೋಗಲ್ಲ. ನಮ್ದೇನು ಕಳೆಯೋದ್ರೆ ಏನು ಕಳೀತಿ, ಏನು ಹೋಗೋದೇನು ಹೋಗುತ್ತೆ. ಮಾತಾಡ್ಸೋದ್ ಬಿಟ್ರೆ ನಮಗೇನ್ ಕಿರೀಟ ಬರಲ್ಲ, ಹೋಗಲ್ಲ. ಮಾತಾಡಿಸ್ಲೇಬೇಕು. ಅವ್ರು ಬಿಟ್ಟಾರ ಮಾತಾಡ್ಸೋದ್ ಬಿಡ್ಬಾಡ್ರಿ, ಅವ್ರ ಸ್ನೇಹ ಬಿಡ್ಬಾಡ್ರಿ. ಮತ್ತೆ ನಮ್ಮ ಹಿರಿಯರ್ ಅದಾರ ವಯಸ್ಸಿನಾಗ, ಅನುಭವದಾಗ, ಅವ್ರು ಮಾತಾಡ್ಲಿ. ನಿಮ್ಗೆ ಏನ್ ಅನ್ಸುತ್ತೆ ಮಾತಾಡ್, ಕಾಮನೆ ಮಾತಾಡ್ರಪ್ಪ, ತಲೆ ಕಿಶ್ ಹೇಳ್ಕೊಬ್ರಿ.
ಬರ್ತೀನಿ ಮಾತಾಡ್ರಿ. ನಮ್ದು ಕಂಪ್ಲಿ ಕೋಟೆ ಸಂಬಂಧಿ ಯಾವ ದೇವ್ರ ಸೇವೆ ಮಾಡ್ತಾರ ಅಪ್ಪಾಜಿ? ಹಸನಿ ಹಸನ್ ಸಾಹೇಬ್ ಸಾವಾರಿ. ಎಷ್ಟು ವರ್ಷ ಆಯ್ತು ಅಪ್ಪಾಜಿ? ನಾನು ನಮ್ಮವ್ರು ಮಾಡ್ತಿದ್ರ ಅಪ್ಪಾಜಿ. 12 ವರ್ಷ. ನೀವು ಸಾವಿರ ಮಾಡ್ಲಿಕ್ಕೆ 12 ವರ್ಷ ಆಯ್ತು. 12 ವರ್ಷ. 12-13 ವರ್ಷ ಇರ್ಬೋದು. ಉದ್ಯೋಗ ಒಳ್ಳೆ ಹೊಲ ಮನಿದು? ಅಲ್ಲಿ ಮನೆ ಎಲ್ಲ ಇವು ಕೊಬ್ಬರಿ ಕೆಲಿ ಹೊಸ ಹೊಡಿತಾವ. ಟ್ರ್ಯಾಕ್ಟರ್ ಐತಿ. ಕೆಲ್ಸಕ್ಕೆ ಹೋಗ್ರಿ. ನಿಮ್ ಗಾಡಿಗಳದಾವ, ಟ್ರ್ಯಾಕ್ಟರ್ ಅದಾವ? ಚಲೋ ಆಯ್ತು. ಈಗ ನಮಗೇನ್ ಸಲಹೆ ಕೊಡ್ತೀರಿ, ನಮಗೇನ್ ಬುದ್ಧಿಮತ್ತೆಗಳನ್ನ ಹೇಳ್ತೀರ ಅಪ್ಪಾಜಿ ನೀವು ನಿಮ್ ಕಡೆಯಿಂದ? ಎಲ್ಲಾರು ಕಲ್ತ್ಕೊಂಡು ಒಳ್ಳೆ ಸ್ಥಾನದಿಂದ ಮಾಡ್ಕೊಂಡು ಹೋಗ್ಬೇಕು ಅಂಬೋದು ಒಂದೇ ಉದ್ದೇಶ ಅಷ್ಟೇ. ಅವ್ರು ಬೇಡ ಇವ್ರು ಬೇಡ, ಅವ್ರಿಲ್ಲ ಇವ್ರಿಲ್ಲ ಅಂತೇನಿಲ್ಲ. ಕರೆಕ್ಟ್ ಐತಿ ಮಾತು. ಯಾರ್ದು ಇದು ಬೇಡ, ಎಲ್ಲಾರು ಹೊಂದ್ಕೊಂಡ್ ಮಾಡ್ಕೊಂಡು ಹೋದ್ರೆ ಇನ್ನು ಬೆಳೆಸ್ಬೇಕು. ಒಬ್ರಿಗೊಬ್ರು ನೋಡಿ ಒಬ್ರಿಗೊಬ್ರು. ಈಗ ಏನು ಹೊಟ್ಟೆ ಕಿಚ್ಚಿಲ್ಲ, ನಾವು ಹೋಗ್ಬೇಕಮ್ಮ ಒಂದು ಭಾವನೆ ಬರ್ಬೇಕು ಅಷ್ಟೇ. ಎಲ್ಲರೂ ಒಬ್ರಿಗೊಬ್ರು ಕೈ ಕುಡ್ಕೊಂಡು ಹೋಗ್ಬೇಕು. ನಮ್ಮನ್ನ ಬೇಡ ಅಂತ ನೂಕ್ಯಾರನಪ್ಪ, ನಾವ್ ಹೋಗ್ತೀವಪ್ಪ ಅಂತ ಅಷ್ಟೇ. ಆತ ಒಳ್ಳೆ ಅಂದ ಯಾರ ಸಲಿಗೆ ಹೋಗ್ತೀವಿ ನಾವು, ಆತನ ಸಲಿಗೆ ಹೋಗ್ತೀವಿ. ಈಗ ಒಬ್ರು ದೇವಸ್ಥಾನಕ್ಕ, ಒಬ್ರು ದರ್ಗಾಕ್ಕ, ಒಬ್ರು ಮಸೂತಿಗೆ ಬರ್ಬಾಡ ಅಂತಾರವ. ಅಂದ್ ಮಾತ್ರ ಹೋಗ್ಲಾರ್ದ ಇರಕಾಗತ್ತ? ಆತ ಸಲಿಗೆ ಹೋಗ್ಬೇಕು. ಇನ್ನೊಬ್ಬರ ಸಲ ನಮಗೆ ಬೇಕಾಗಿತ್ತು. ಹಂಗ ಆತ ಸಲಿಗೆ ನಾನು ಮಾತಾಡ್ಸಲಾರ್ದಾರ್ನ ಅದಂತಾರಲ್ಲ ಅಂತ. ನಮ್ದು ಎಲ್ಲಿವರೆಗೆ ಆತದ ಅಲ್ಲಿವರೆಗೆ ಅದನ್ನ ಸೇವೆ ಮಾಡ್ಕೊಂಡು ಒಳ್ಳೆ ಸ್ಥಾನ. ನಮಗಂತ ಇಲ್ಲಿ ಬಂದು ಕುಂತಿರ ಯಾರು ನನ್ಗನ್ಸಿದ ಮಟ್ಟಿಗೆ ಆತ ಬಟ್ಟಿಗೆ ದುಡಿಯಾಗ ಏನ್ ಕಡಿಮೆ ಮಾಡಿಲ್ಲ. ಇಲ್ಲ ಕಡಿಮೆ ಮಾಡಿಲ್ಲ. ಆತ್ಲಿಂದ ತುತ್ತಾನ ಅದಕ್ಕ ಎಷ್ಟು ಕೊಟ್ಟಾನ. ನಾವು ವರ್ಷಕ್ಕೆ ಒಂದು ದಿನ ಟೈಮ್, 6 ತಿಂಗಳಿಗೆ ಒಂದ್ ದಿನ ಟೈಮ್ ತೆಗಿಬೇಕು, ಅದನ್ನ ಸೇವೆ ಮಾಡ್ಬೇಕು. ಮತ್ತೆ ನಮ್ ಕೆಲಸ ನಮ್ ದುಡಿದ ಹೊಡಿದ ನಮ್ ಜೀವನ ಇರ್ತಾನೆ. ಅದು ಹೊಡಿದ್ದ ಹಂಗೆ ಗಾಡಿ. ಅದಕ್ಕೆ ಅದನ್ನ ಸೇವೆ ಮಾಡ್ಕೊಂತ ಹೋಗೋಣ ಅಷ್ಟೇ. ಮತ್ತೆ ಯಾರಾದ್ರೂ ಮಾತಾಡೋದಿತ್ತಂದ್ರೆ ಮಾತಾಡ್ರಿ. ನನ್ನ ಹೆಸರು ರವಿ ಅಂತ ಕಂಪ್ನಿಯಿಂದ ಬಂದಿದ್ದೀನಿ. ಈ ಹಲಾವಿ ಸಂಘ ಐತಲ್ಲ, ಹಲಾವಿ ಸಂಘ ಅಂತ ನಮಗೆ ಗೊತ್ತಿದ್ದಿಲ್ಲ. ಫಸ್ಟ್ ಆಫ್ ಆಲ್ ಮೈನು ನಮಗೆ ಪರಿಚಯ ಆದ್ಮಾಗ ಹಲಾವಿ ಸಂಘ ಐತೆ ಅಂತ ಉಟ್ಕೊಂಡಿದ್ದು ಗೊತ್ತಾಯ್ತು. ಅದರಿಂದ ನಮಗೇನು ಉಪಯೋಗ ಅಂತ ನಾವು ಆಲೋಚನೆ ಮಾಡ್ತೀವಿ. ಸಂಘ ಅಂದರೆ ಒಗ್ಗಟ್ಟು, ಅದು ಅಷ್ಟೇ, ಒಗ್ಗಟ್ಟು ಅಷ್ಟೇ. ಈಗ ನಾವು ಶರಣರು ಸೇವೆ ಮಾಡ್ತಿದ್ವಿ. ಸೇವೆ ಅಂದರೆ ನಮ್ಮ ಕಡೆಯಿಂದ ಶರಣರು ನಮಗೇನೋ ಬುದ್ಧಿ ಮಾತು ಹೇಳ್ತಾರೆ, ಅದನ್ನ ನಾವು 4 ಜನಕ್ಕೆ ಒಳ್ಳೇದು ಮಾಡ್ತೀವಿ. ಅದು ನಮ್ಮ ಊರಿಗೆ ಸೀಮಿತ. ನಮಗೆ ಹಬ್ಬ ಮೊಹರಂ ಅಂದರೆ ಅಲ್ಲಿಗೆ ಸೀಮಿತ. ಈ ಹಲಾವಿ ಅಂದ ಅದರ ಮೈನು ಜೊತೆ ನಾವು ತಿರುಗಾಡ್ದಾಗ 4 ಊರಿಗೆ ತಿರುಗಾಡಿ ಹಲಾವಿ ಪರಂಪರೆ ಹೆಂಗೈತೆ ಅಂತ ನಾವು ತಿಳ್ಕೊಂಡ್ವಿ. ನಮ್ಮದು ಒಗ್ಗಟ್ಟು ಹೆಂಗೈತೆ ಅಂತ ಅವಾಗೂ ಗೊತ್ತಾಯ್ತು. ಅವಾಗಿಂದ ನಾವು ಕೂಡ ಹಲಾವಿ ಸಂಘದಲ್ಲಿ ಸೇರ್ಬೇಕಂತ ನಮಗೂ ಉತ್ಸಾಹ ಹುಟ್ಟಿತ್ತು. ಶರಣರ ಆಶೀರ್ವಾದದಿಂದ ಇವತ್ತು ನಾನಾ ರೀತಿ ನಮ್ಮೂರಾಗ ಏನೇನಾಗೈತೋ ಗೊತ್ತಿಲ್ಲ. ಇವತ್ತು ನನಗೆ ಅದ್ರಾಗ ಸೇರಂಥ ಭಾಗ್ಯ ಬಂದೈತಿ. ಅದರಲ್ಲಿಂದ ನಾವು ಮುಂದೆ 4 ಜನಕ್ಕೆ ಒಳ್ಳೇದು ಮಾಡ್ಬೇಕಂತ ನಮಗೂ ಆಸೆ. ಈಗ ನಾವು ನಮ್ಮೂರಿಗೆ ಸೀಮಿತ ಆಗಿದ್ವಿ. ಈಗ ನೀವು ಅಂದಂಗೆ 1 ಕಟ್ಟಿಗೆಯಿಂದ 10 ಕಟ್ಟಿಗೆ ಕೂಡಿದ್ವು ಅಷ್ಟೇ. ಸಾಧ್ಯ ಮಟ್ಟಿಗೆ ಯಾರು ನಮ್ಮನ್ನು ಅಳ್ಳಾಡ್ಸೋಕ್ಕಾಗಲ್ಲ. ನಾವು 4 ಜನ ಅಲ್ಲ 40 ಜನಕ್ಕೂ ಒಳ್ಳೇದು ಮಾಡ್ಬೋದು. ಅವ್ರು ಸೇವೆ ಮಾಡ್ಕೊಂತನೂ ಅದರಲ್ಲಿದ್ದ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂತ, ಧನ ಸಹಾಯ ಆಗಿರ್ಬೋದು, ಮಾತಿನ ಸಹಾಯ ಆಗಿರ್ಬೋದು, ಹಂಗೆ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂತ ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಏನೈತೆ ಅಂದ್ರೆ 4 ಜನಕ್ಕೆ ಒಳ್ಳೇದು ಮಾಡೋದು. ಅದು ಎಲ್ಲಿಂದ ನಮ್ಮ ಹುಸೇನ್ ಪೀರ್ಲಿದ್ದ ನಾವು 4 ಜನಕ್ಕೆ ಒಳ್ಳೇದು ಮಾಡ್ತೀವಿ ಅಂತೇಳಿ ಈ ಹಲಾವಿ ಸಂಘದಲ್ಲಿದ್ದ ನಮಗೆ ಹುಟ್ಕೊಂತ. ಈಗ ನಮ್ಮೂರಿಗೆ ಸೀಮಿತ ಆಗಿದ್ದೀವಿ ನಾವು. ಹೌದು. ಈಗ ಹಲಾವಿ ಪರಂಪರೆಯಲ್ಲಿದ್ದ ಇಡೀ ಕರ್ನಾಟಕ ರಾಜ್ಯಕ್ಕೆ ಗೊತ್ತಾಯ್ತು ಅಷ್ಟೇ. ನಮ್ಮ ಹೆಸರು ಬರ್ತೈತೆ. ನಾವು ಕೂಡ ಜಾಸ್ತಿ ಜನಕ್ಕೆ ಸಹಾಯ ಮಾಡೋಂಥ ವ್ಯಕ್ತಿಗಳಾಗ್ತೀವಿ. ನಮ್ಮ ಜೀವನ ಹುಟ್ಟಿ ಜೀವನ ಸಾರ್ಥಕ. ನಾವು ಪಡ್ಕೊಂಡು ಹೋಗೋದೇನಿಲ್ಲ, ಹೆಸರು ನಮ್ಮ ಹೆಸರು ಮಾತ್ರ ಉಳಿತೈತಿ. ಅದೆಲ್ಲಿಂದ ಅಂದರೆ ನಮ್ಮ ಹಲಾವಿ ಪರಂಪರೆಯಲ್ಲಿದ್ದ ಉಳಿತೈತೆ ಅಂತ ನಮ್ಮ ಅಭಿಪ್ರಾಯ. ನೋಡ್ರಿ, ಅವ ಇಮಾಮ್ ಹಸನ್ ಹುಸೇನ್ ಹಜರತ್ ಅಲಿ ಅವರು ಯಾವ ಕಾಲಕ್ಕ ಹೋಗ್ಯಾರ ಗೊತ್ತಿಲ್ಲ. ಆದ್ರ ಅವ್ರು ವರ್ಷ ಹುಟ್ಟಿ ಬರಕತ್ತಾರ. ಹುಟ್ಟಿ ಬರಕತ್ತಾರ. ಅವ್ರು ವರ್ಷ ಹುಟ್ಟಿ ಬರಕತ್ತಾರ. ಅವ್ರನ್ನ ಸೇವೆ ಮಾಡಿದ ಎಲ್ಲರ ಹೆಸರು ಉಳಿತೈತಿ. ಹೌದಲ್ಲಂತೆ, ಸೇವೆ ಮಾಡಿದ ಹೆಸರು ಉಳಿಯಾಕತ್ತೈತಿ.
ಅವ್ರು ಸೇವೆ ಕರೆಕ್ಟಾಗಿ ಯಾರು ಪ್ರಾಮಾಣಿಕವಾಗಿ ಸೇವೆ ಮಾಡ್ಕೊಂಡಾರಲ್ಲ, ಜನ ಯಾರು ಅವ್ರ ಕೈ ಬಿಟ್ಟಿಲ್ಲ. ಅವ್ರ ಗದ್ದಿಗೆ ಕಟ್ಟ್ಯಾರ, ಅವ್ರು ಇದು ಕಟ್ಟ್ಯಾರ, ಅವ್ರಿಗೆ ವರ್ಷಕ್ಕೊಮ್ಮೆ ಅವ್ರ ಹೆಸರು ಜಾತ್ರೆ ಮಾಡ್ತಾರ, ಎಲ್ಲ ಮಾಡ್ತಾರ. ಇಮಾಮ್ ಹುಸೇನ್ರು ಯಾರು ತಮ್ಮ ಸೇವೆಯನ್ನು ಯಾರು ಮಾಡ್ಯಾರಲ್ಲ ಅವ್ರ ಹೆಸರನ್ನ ತನ್ನ ಜೊತೆಗೆ ಇಟ್ಕೊಂಡಾನ. ಹೌದಂತಲ್ಲಂತ ಎಷ್ಟೋ ದರ್ಗಾಗಳದಾವ್ ಸೇವೆ ಮಾಡಿ ಹೋದಾರ ಅವ್ರು. ಹೌದಲ್ಲ, ಅವ್ರು ಸೇವೆ ಮಾಡಿ ಹೋದಾರ ಯಾವತ್ತ ಕೈ ಬಿಟ್ಟಿಲ್ಲ. ಅದಕ್ಕೆ ಪ್ರಾಮಾಣಿಕವಾಗಿ ಮಾಡೋಣ. ಒಬ್ಬೊಬ್ಬರಿಗೆ ಒಂದೊಂದು ಭಗವಂತ ಕೊಟ್ಟಿರ್ತಾನ. ಒಬ್ರು ಹೇಳಿಕೆ ಹಾಕಿ ಕೊಟ್ಟಿರ್ತಾನ, ಒಬ್ರು ದುಡಿಕೆ ಹಾಕಿ ಕೊಟ್ಟಿರ್ತಾನ, ಒಬ್ಬೊಬ್ರಿಗೆ ಒಂದೊಂದು ನಮನಿ ಕೊಟ್ಟಿರ್ತಾನ. ಅವ್ರು ಹೇಳಿಕೆ ಭಕ್ತಿ ಕೊಟ್ಟಿರ್ತಾನ. ಅವ್ರು ಹೇಳಿಕೆ ಹೇಳ್ತಾರ, ನಮ್ಗೆ ಹೇಳಿಕೆ ಹೇಳದ ಆಗವಲ್ದು, ನಮ್ಮ ಪಡ ಅವಶ್ಯಕತೆ. ಒಬ್ಬೊಬ್ರಿಗೆ ಒಂದ್ ನಮನಿ ಕೊಟ್ಟಿರ್ತಾನ. ಒಟ್ಟು ಕೈ ಬಿಡಲ್ಲ ಯಾರಿಗೂ ಕೈ ಬಿಡಕ್ ಸಾಧ್ಯನೇ ಇಲ್ಲ. ಅದಕ್ಕಾಗಿ ತಮ್ಮೆಲ್ಲರಿಗೂ ಈ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಪದಾಧಿಕಾರಿಗಳ ಪಟ್ಟಿ ಒಮ್ಮೆ ನಾನು ಓದುತ್ತೇನೆ. ಇದು ಎಲ್ಲರಿಗೂ ಸಮ್ಮತಿ ಇದೆ ಅಂತ ಹೇಳ್ತಂದ್ರೆ ಸಮ್ಮತಿ ಇದೆ ಅಂತಂದ್ರೆ ನಾವು ಈ ಒಂದು ಸಮಿತಿಯನ್ನ 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 ನಾನು ಓದಾಕತ್ತೀನಿ. ಒಂದ್ಸಲ ಎಲ್ಲರೂ ಕೇಳಿ. ಅಲಾವಿ ಸಂಘ ತಾಲೂಕು ಕಮಿಟಿ ಕಂಪ್ಲಿ. ನಮಗೆ ಸಂಘ ಅಂದ್ರೆ ಏನ್ ಗೊತ್ತಾ? ಗೌತಮ ಬುದ್ಧ ಅಂತ ಹೆಸರು ಕೇಳಿರೇನು? ಬುದ್ಧ ಸಂಘ. ಈ ಸಂಘ ಅನ್ನುವ ಪದವನ್ನ ಗೌತಮ ಬುದ್ಧ ಬಳಕೆ ಮಾಡದ ಮೊಟ್ಟ ಮೊದಲು ಗೌತಮ ಬುದ್ಧ. ಸಂಘ ಅನ್ನೋ ಪದ. ಸಂಘ ಅಂದ್ರೆ ಏನ್ ಗೊತ್ತಾ? ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಇಲ್ಲ ಸಂಘಂ ಶರಣಂ ಗಚ್ಚಾಮಿ, ಇಲ್ಲ ಕೇಳಿರಲ್ಲ. ಅದು ಮಂತ್ರ ಅವ್ರದ್ದು ಒಂದು ಉಚ್ಚಾರಣೆ. ಸಂಘ ಅಂತಂದ್ರೆ ಗುಂಪು, ಒಂದು ಸ್ನೇಹದ ಗುಂಪು. ಇದಕ್ ಸಂಘ ಅಂತ ಕರೀತಾರೆ. ನಾವೇನು ಸಂಘ ಏನ್ ಹೇಳ್ಬಿಟ್ರ ಅಂದ್ರ ಬಹಳಷ್ಟು ಸಂಘಗಳು ರೋಲ್ ಕಾಲ್ ಮಾಡಿ ಆ ಸಂಘದ ಹೆಸರ ಕೆಟ್ಟೋಗ್ಬಿಡತ್ತೆ. ಸಂಘಗಳು ಹುಡ್ಕೊಂಡವಲ್ಲ, ಆ ಸಂಘ ಅವರು ಸಂಘದ ಹಿಡ್ಕೊಂಡ್ಬಿಟ್ರ, ಆ ಹೆಸರು ಇಟ್ಕೊಂಡು ರೋಲ್ ಕಾಲ್ ಮಾಡ್ಯಾರ. ಅದರಿಂದ ಏನಾಗೈತಿ, ಅದು ಹೆಸರನ್ನ ಕೆಟ್ಟೋಗೋದು. ಸಂಘದರ ಅಂದ್ರೆ ರೋಲ್ ಕಾಲ್ ಮಾಡ್ಯಾರ ಅಂತ ನಮ್ಮನೆ ಜನರ ಭಾವನೆ. ಕೆಲವೊಬ್ಬರಿಗೆ, ಎಲ್ಲರಿಗೂ ಇಲ್ಲ. ಅದಕ್ಕೆ ಸಂಘ ಅನ್ನೋದು ಪದರ ಅರ್ಥ, ಸಂಘ ಅನ್ನುವ ಪದದ ಅರ್ಥ ಒಂದು ಸ್ನೇಹಿತರ ಗುಂಪು, ಒಗ್ಗಟ್ಟು. ಮತ್ತೆ ಆಮೇಲೆ ಬುದ್ಧ ಸಂಘ ಅಂತ ಎದಕ್ ಬಳಕೆ ಮಾಡಿದ್ರೆ, ಎಲ್ಲಾ ಶರಣರನ್ನ, ತನ್ನ ಶಿಷ್ಯ ಬಳಗನ ಇರ್ತದಲ್ಲ, ಎಲ್ಲಾ ಶರಣರನ್ನ ಕೂಡಿಸ್ತಾ ಇದ್ದ. ಅದಕ್ಕೆ ಸಂಘ ಅಂತ ಹೆಸರು ಕೊಟ್ಟ. ಒಂದು 10, 100 ಜನ, 200 ಜನ, 200 ಜನ ಕೂಡ್ಕೊಂಡು, ನೋಡಪ್ಪ ನೀವು ಈ ಕಡೆ ದಿಕ್ಕಿಗೆ ಹೋಗ್ರಿ, ನೀವು ಈ ಕಡೆ ದಿಕ್ಕಿಗೆ ಹೋಗ್ರಿ, ನೀವು ಈ ಕಡೆ ದಿಕ್ಕಿಗೆ ಹೋಗ್ರಿ, ಹೋಗಿ ಜನರಿಗೆ ಒಂದು ಒಳ್ಳೆಯ ಭಾವನೆ ಮೂಡಿಸ್ತಕ್ಕಂಥ ಕೆಲಸವನ್ನ ಮಾಡ್ರಿ, ಅರಿವು ಮೂಡಿಸ್ತಕ್ಕಂಥ ಕೆಲಸ ಮಾಡ್ರಿ ಅಂತೇಳಿ ಬುದ್ಧ ಎಲ್ಲರಿಗೂ ಆ ಕಡೆ ಕಳಿಸಿಕೊಟ್ಟ. ಅದಕ್ಕೆ ಆ ಸಂಘದ ಬಗ್ಗೆ ನಿಮಗೆ ಗೊತ್ತಿರ್ಲಂತ. ಆಮೇಲೆ ಅಲಾವಿ ಸಂಘ ತಾಲೂಕು ಕಮಿಟಿ ಕಂಪ್ಲಿಯ ಪದಾಧಿಕಾರಿಗಳ ಪಟ್ಟಿ ಒಮ್ಮೆ ಓದ್ಬಿಡ್ತೀನಿ. ಇದಕ್ಕ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥವ್ರು BS ಖಾಜಾ ಸಾಬ್ ತಂದೆ ಪೀರ್ ಸಾಬ್. ಅಧ್ಯಕ್ಷರು N ಖಾಜಾ ಮೊಯಿನುದ್ದೀನ್ ತಂದೆ ಇಸ್ಮಾಯಿಲ್ ಸಾಬ್ ಅವರು. ಮತ್ತೆ ಉಪಾಧ್ಯಕ್ಷರು ಚಂದ್ರಪ್ಪ ಫಣಿ ತಂದೆ ಲಿಂಗಪ್ಪ ಅವರು. ಉಪಾಧ್ಯಕ್ಷರು ಯಾರು? ಅಪ್ಪಾಜಿ ಅವರು ನಿಮಗ ಇದು ಒಪ್ಪಿಗೆ ಇಲ್ರಪ್ಪ? ಪ್ರಧಾನ ಕಾರ್ಯದರ್ಶಿ B ರವಿ ತಂದೆ B ನಾರಾಯಣಪ್ಪ. ನಿಮ್ಗೆ ಒಪ್ಪಿಗೆ ಇಲ್ರಪ್ಪಾಜಿ? ಪ್ರಧಾನ ಕಾರ್ಯದರ್ಶಿ. ಕಾರ್ಯದರ್ಶಿಗಳು P ಉಮೇಶ್ ತಂದೆ ಹನುಮಂತಪ್ಪ. ನಿಮಗೆ ಒಪ್ಪಿಗೆ ಇಲ್ರಪ್ಪಾಜಿ? ಖಜಾಂಚಿ G ರವಿತೇಜ ತಂದೆ ವೀರಭದ್ರಪ್ಪ. ಅಲಾವಿ ಸಂಘ ಎಮ್ಮಿಗನೂರು ಗ್ರಾಮ ಕಮಿಟಿ ಪದಾಧಿಕಾರಿಗಳ ಪಟ್ಟಿ. ಅಧ್ಯಕ್ಷರು N ರಾಜಾ ಸಾಬ್ ತಂದೆ N ಹೊನ್ನೂರ್ ಸಾಬ್. ನಿಮ್ಗೆ ಒಪ್ಪಿಗೆ ಪೂಜಿ? ಉಪಾಧ್ಯಕ್ಷರು N ಸಾಬೇಶಿ P ತಂದೆ ಸಾಯಿಬಣ್ಣ. ನಿಮ್ಗೆ ಒಪ್ಪಿಗೆ ಪೂಜಿ? ಎಷ್ಟು? ಈಗ ಇದನ್ನ ಖಾಜಾ ಮೊಯಿನುದ್ದೀನ್ ಸಾಹೇಬ್ರ, ಇದು ನಿಮ್ಗೆ ಆಲ್ರೆಡಿ ಕೊಟ್ಟೈತಿ, ಇನ್ನೊಂದ್ಸಲ ಇರ್ಲಿ ಅಂತ ಹೇಳಿ ನಿಮಗ. ಉಪಾಧ್ಯಕ್ಷರು ನೀವು ಕೊಡ್ಬೇಕು ಅದನ್ನ. ಮಾತಾಡೋದು ಕಲಿಬೇಕು. ಈಗ ಎಲ್ಲರೂ ನಾವು ಏನ್ ಮಾಡ್ತೀವಿ ಗೊತ್ತಾ, ನಮ್ಮ ಪರಂಪರೆ ಒಳಗೆ ಮಾತಾಡೋರು ಕಡಿಮೆ, ಸ್ಟೇಜ್ ಇದಿಲ್ಲ. ಅದಕ್ಕೆ ಕಲಿಬೇಕು. ನಮ್ಮವರು ಭಾವೈಕ್ಯತೆ, ಪ್ರೀತಿ, ಪ್ರೇಮದ ಬಗ್ಗೆ ಮಾತಾಡೋರು ಬೇಕು. ಖಾಜಾ ಸಾಬ್ ಬಂದಿಲ್ಲ, ಅಲ್ಲಿ ಮನೆ ಬಿಟ್ಟು ಅವ್ರಿಗೆ P ಉಮೇಶ್ ತಂದೆ ಹನುಮಂತಪ್ಪ.
ಬರ್ರಿ ಪೂಜೆ ಕಡೆ. ಶ್ರೀ ಬಿ ರವಿ ತಂದೆ ಬಿ ನಾರಾಯಣಪ್ಪ. ಶ್ರೀ ಬಿ ರವಿತೇಜ ತಂದೆ ವೀರಭದ್ರಪ್ಪ, ಕಂಪ್ಲಿ ತಾಲೂಕಿನ ಖಜಾಂಚಿ, ಅಲ್ಲಿ ಕೊಡ್ತೀನಿ. ಅಲ್ಲಿ ಕೊಡ್ತಾರ. ಶ್ರೀ ಎನ್ ರಾಜಾ ಸಾಬ್ ತಂದೆ ಎನ್ ಹೊನ್ನೂರ್ ಸಾಬ್, ಬಳ್ಳಾರಿ ಜಿಲ್ಲಾ, ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮ ಘಟಕದ ಅಧ್ಯಕ್ಷರು. ನೆಕ್ಸ್ಟ್ ಸಣ್ಣ ಸಾಬೇಸಿ ಪಿ ತಂದೆ ಸಾಯಿಬಣ್ಣ, ಕಂಪ್ಲಿ ತಾಲೂಕಿನ ಎಮ್ಮಿಗನೂರು ಗ್ರಾಮ ಘಟಕದ ಉಪಾಧ್ಯಕ್ಷರು. ನಮ್ಮ ಅಲಾವಿ ಪರಂಪರೆಯಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಕುದುರೆಕಾರರಾಗಿರ್ತಕ್ಕಂತಹ ಗೌರವಾಧ್ಯಕ್ಷರಾದ BS ಖಾಜಾ ಸಾಬ್ ತಂದೆ ಪೀರ್ ಸಾಬ್ ಅವರು, ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಖಾಜಾ ಮೈನುದ್ದೀನ್ ತಂದೆ ಇಸ್ಮಾಯಿಲ್ ಸಾಬ್ ಅವರು, ಹಾಗೂ ಉಪಾಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಪ್ಪ ಫಣಿ ತಂದೆ ಲಿಂಗಪ್ಪ ಅವರು, ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಬಿ ರವಿ ತಂದೆ ಬಿ ನಾರಾಯಣಪ್ಪ ಅವರು, ಕಾರ್ಯದರ್ಶಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಪಿ ಉಮೇಶ್ ತಂದೆ ಹನುಮಂತಪ್ಪ ಅವರು, ಖಜಾಂಚಿಯ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಜಿ ರವಿತೇಜ್ ತಂದೆ ವೀರಭದ್ರಪ್ಪ ಅವರು, ಹಾಗೂ ಅಲಾವಿ ಸಂಘದ ಎಮ್ಮಿಗನೂರು ಗ್ರಾಮ ಘಟಕದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಎನ್ ರಾಜಾ ಸಾಬ್ ತಂದೆ ಎನ್ ಹೊನ್ನೂರ್ ಸಾಬ್ ಅವರು, ಉಪಾಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಎನ್ ಸಾಬೇಶಿ ಪಿ ತಂದೆ ಸಾಹಿಬಣ್ಣ ಅವರು, ಇವರೆಲ್ಲರಿಗೂ ಪರಮಾತ್ಮನು ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ, ತಾವುಗಳು ನೇಮಕಗೊಂಡಿದ್ದು ಅಲಾವಿ ಸಂಘಕ್ಕೆ, ತಾವು ಅಲಾವಿ ಸಂಘಕ್ಕೆ ನೇಮಕಗೊಂಡಿದ್ದೀರಿ ಅಂತ ಹೇಳಲು ನಾವು ಸಂತೋಷ ಪಡುತ್ತೇವೆ. ನಮ್ಮ ಈ ಅಲಾವಿ ಪರಂಪರೆಯನ್ನು ಬಲಪಡಿಸಲು ಅತ್ಯುತ್ತಮ ಪ್ರಯತ್ನಗಳನ್ನು ಮಾಡುತ್ತೀರಿ ಎಂದು ಭಾವಿಸುತ್ತೇವೆ. ಹಾಗೂ ನೀವು ಭಕ್ತಿಯಿಂದ, ಅರ್ಪಣಾಭಾವದಿಂದ ಮತ್ತು ಸಕ್ರಿಯವಾಗಿ ಭಾಗವಹಿಸುತ್ತೀರಿ ಎಂದು ನಮಗೆ ಖಾತರಿ ಇದೆ. ಕರ್ನಾಟಕ ಅಲಾವಿ ಸಂಘದ ಹೊಸ ನಿಯೋಜನೆಯಲ್ಲಿ ನಿಮಗೆ ಯಶಸ್ಸು ಸಿಗಲೆಂದು ಹಾರೈಸುತ್ತೇವೆ. ನಿಮ್ಮೆಲ್ಲರಿಗೂ ಶುಭವಾಗಲಿ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ, ಒಂದೇ ಬಳ್ಳಿಯ ಹೂಗಳಾಗೆ, ಒಂದೇ ಗಿಡದ ಹಣ್ಣುಗಳಾಗೆ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಸಂದರ್ಭಗಳು ಬಂದಾಗ, ಸಣ್ಣ ಪುಟ್ಟ ಮನುಷ್ಯಗಳು ಬಂದಾಗ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಾವೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಮುನ್ನಡೆಯೋಣ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಾಗಿ ಬದುಕೋಣ ಅಂತ ಹೇಳ್ತಾ, ಈ ಒಂದು ಸಭೆಯನ್ನು ಉದ್ದೇಶಿಸಿ, ಈ ಸಭೆಯ ನಮ್ಮ ಸ್ನೇಹಿತರಾದ, ಕುದುರೆಕಾರರಾದ, ಸೇವಾಶರಣರಾದ ನಮ್ಮ ಸಾಹೇಬರು ಒಂದೆರಡು ಮಾತು ಆಡಬೇಕಾಗಿ ವಿನಂತಿಸ್ತೇನೆ. ಮಾತಾಡ್ರಿ, ನಿಮಗೆ ಅನಿಸಿದ್ದು ಮಾತಾಡ್ರಿ. ನಿಮ್ಮ ಪರಿಚಯ ಹೇಳ್ರಿ, ಅಟ್ಲೀಸ್ಟ್ ನಿಮ್ಮ ಪರಿಚಯ ಹೇಳ್ರಿ. ಇಂಥವ್ರು ಇಂಥ ಬಂದು ಇಂಥ ಸೇವಕು ಅಪ್ಪಾಜಿ ಅವ್ರು. ನೀವು ಯಾವ ಊರು? ಎಮ್ಮಿನೂರು. ಎಷ್ಟು ವರ್ಷದಿಂದ ಸವಾರಿ ಮಾಡಕತ್ತರ? ಈಗೊಂದು 8 ವರ್ಷ ಆಯ್ತು. 8 ವರ್ಷದಿಂದ. ಸವಾರಿ ಮಾಡಿ ದೇವ್ರ ಹೆಸರನ್ನ ಅಪ್ಪಾಜಿ? ಹೊನ್ನೂರ್ ಸಾಬ್. ಇಷ್ಟೇ ಅಪ್ಪಾಜಿ. ನಿಮಗೆ ಏನಾದ್ರು ಮಾತಾಡಿದ್ರೆ ಮಾತಾಡ್ತೀವಿ. ಆಗಲ್ಲ. ಮತ್ತೇನಾದ್ರು ಮಾತಾಡೋರು ಅಪ್ಪಾಜಿ? ಇಲ್ಲ. ಪರಿಚಯ ಹೇಳ್ಕೊಳ್ರಿ, ಪರಿಚಯ ಹೇಳ್ಕೊಳ್ರಿ, ಪರಿಚಯ ಹೇಳ್ಕೊಳ್ರಿ, ಅಟ್ಲೀಸ್ಟ್ ಪರಿಚಯ ಹೇಳ್ಕೊಳ್ರಿ. ನನ್ನ ಹೆಸರು ಪಿ ಉಮೇಶ್, ನಾವು ಕುದುರೆಕಾರರು ಅಂತ ಹೇಳ್ತೇವೆ. ಅಲಾವಿ ಸಂಘದಿಂದ ಇದು ಏನಂಬುದು ನಮಗೆ ಗೊತ್ತಿದ್ದಿಲ್ಲ. ಮೈಲಿನ ಅಧ್ಯಕ್ಷ ಅವರು ನನ್ನ ಕರೆ ಕಳಿಸಿ ಹಿಂಗೈತೆ ಹಿಂಗಿಲ್ಲ ಅಂತ ಹೇಳಿದರು. ನಾವು ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತಂದು ವಿಚಾರ ಮಾಡಿದ್ವಿ ಎಲ್ಲರೂ. ಈಗ ಆಯ್ತು ನೋಡ್ರಿ, ಮೊನ್ನೆ ಎಲ್ಲ 5 ಜನ ಎಲ್ಲರೂ ಇದು ಮಾಡಿದ್ರು. ಆ ಥರ ಆಗಬಾರ್ದು, ಮುಂದೆ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗೋಣ ಅಂತೇಳಿ ನನ್ನಂತೆ ಹೇಳಿಕೊಳ್ಳುತ್ತಿದ್ದೇನೆ. ನಮ್ಮಂತೆ ಇಷ್ಟ.
ಆಗ್ಲ ಮೈನಿದ್ನ ಸಾಹೇಬ್ರೆ ಕಟ್ ಮಾಡ್ಬಿಡು. ನೆಕ್ಸ್ಟ್ ಸನ್ಮಾನ ಇಲ್ಲಿ ಇಡೋಣ.